ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಬ್ಲಾಗ್ ಆಗಿರುತ್ತೆ. ಅದೇ ನಾನು ವೆಲ್ಕಮ್ ಬ್ಯಾಕ್ ಹೇಳ್ತಾ ಇರೋದು ಹಬ್ಬದ್ದು ನೆಕ್ಸ್ಟ್ ಡೇ. ವೆಲ್ಕಮ್ ಬ್ಯಾಕ್ ಹೇಳೋದೇ ಮತ್ತೋಗಿತ್ತು, ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ವೆಲ್ಕಮ್ ಬ್ಯಾಕ್ಟು ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಏನೇನೆಲ್ಲ ಆಯಿತು ವೀಡಿಯೋ ನೋಡ್ಕೊಬನ್ನಿ. ನಿನ್ನೆ ಮತ್ತು ಇವತ್ತು 2 ದಿನದ್ದು ಒಂದು ಬ್ಲಾಗಲ್ಲ ಹಾಕ್ತೀನಿ. ನಿನ್ನೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ವೆಲ್ಕಮ್ ಬ್ಯಾಕ್ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕ್ಯಾಮ್ರನೇ, ನನ್ನ ಫೋನೇ ಸರಿಗಿಟ್ಟಿಲ್ಲ ವೀಡಿಯೋ ಮಾಡೋಕ್ಕೆ. ಅಂದರೆ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ನಲ್ಲ. ಹೆಂಗೆ ಇಡುತ್ತೋ ಹೆಂಗೆಂಗೋ ಫೋನ್ ಇಟ್ಬಿಟ್ಟಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ದೀಪ ಎಲ್ಲ ಹಚ್ಚಿದ್ರೆ ಅದು ಒಂಥರ ಏನೋ ಒಳ್ಳೆ ಸ್ಪಾರ್ಕಲ್ ಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ಶ್ರದ್ಧೆ, ಇಷ್ಟು ಭಕ್ತಿಯಿಂದ ಇದೇ ಮೊದಲನೇ ಸಲ ಅಂದ್ಕೊಳ್ಳಿ ನಾನು ಇಷ್ಟು ಪೂಜೆ ಮಾಡ್ತಾ ಇರೋದು. ಅದು ಪ್ರತಿಯೊಂದು ಐಟಮು ಎಲ್ಲ ನಾನೇ ತಂದು, ಎಲ್ಲ ನಾನೇ ಸಿಟಿಗೆ ಹೋಗಿ ಎಲ್ಲ ನಾನೇ ಮಾಡಿ, ಎಲ್ಲ ಏನೋ ಒಂಥರ ನನಗೆ ನನ್ನ ಮೇಲೆ ಒಂಥರ ಜಾಸ್ತಿ ಆಗ್ಬಿಟ್ಟು, ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದೀನ, ಎಲ್ಲ ಹೋಗಿ ನಾನೇ ತಂದು ನಾನೇ ಮಾಡೋಷ್ಟು ಅಂತ. ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಜ್ಜಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲರೂ ಅವರು ಇದು ಮಾಡಿದ್ರು. ಆಮೇಲೆ ಮತ್ತೆ ಫೋನ್ ತಂದು ಈ ಕಡೆ ಇಟ್ಟೆ. ಈ ಕಡೆ ಪೂಜೆ ಮಾಡೋದು ಕಾಣಿಸ್ಲಿ ಅಂತ. ಆದರೆ ಪೂಜೆ ಎಲ್ಲ ಆ ಕಡೆನೇ ಮಾಡಿಬಿಟ್ಟಿದ್ದೀನಿ. ಜಸ್ಟು ಧೂಪ ಹಾಕಿ ಏನೋ ಇದು ಕೆಂಪು ನೀರಿಂದು ಆರತಿ ಮಾಡ್ತಾರಲ್ಲ ನೋಡಿ, ಅದೊಂದು ವೀಡಿಯೋ ಸಿಕ್ತು ಅಷ್ಟೇ. ಅದು ಪೂಜೆ ಮಾಡಿದ್ದೆಲ್ಲ ಆ ಕಡೆ ಇಟ್ಬಿಟ್ಟಿದೆ ಫೋನ್ನ, ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ವರಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಸುಖ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟು ಆ ತಾಯಿ ನಿಮಗೂ ಕಾಪಾಡಲಿ. ಮತ್ತು ಎಲ್ಲರಿಗೂ ಲಕ್ಷ್ಮಿ ಚೆನ್ನಾಗಿ ಬರಲಿ. ನನಗಂತೂ ಇದು ಫಸ್ಟ್ ಟೈಮ್. ಯಾವ್ದು ಮಾಡಬೇಕು ಅಂತ ಏನಷ್ಟು ಗೊತ್ತಿರಲಿಲ್ಲ. ಎಲ್ಲರನ್ನೂ ಕೇಳಿಕೊಂಡು ಯಾವಾಗ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಎಲ್ಲನೂ ತಿಳ್ಕೊಂಡು ನನಗೆ ಹೆಂಗೆ ಬತ್ತೋ ಹಂಗೆ ಮಾಡಿದ್ದೀನಿ ಅಷ್ಟೇ. ಕೈಲಿ ಎಷ್ಟಾಗುತ್ತೋ ನಾವಷ್ಟು ಚೆನ್ನಾಗಿ ಮಾಡಿಕೊಟ್ರೆ ಸಾಕು ಆ ದೇವರಿಗೆ. ಈಗ ಬೆಳಿಗ್ಗೆನೇ ಪೂಜೆ ಆಯಿತು ನೋಡಿ, ಈ ಥರ ಕಾಣಿಸ್ತಿದೆ. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ನೀವೇ, ಚೆನ್ನಾಗಿದೆಯೋ ಹಿಂಗೆ ಅಂತ. ನನಗಂತೂ ತುಂಬ ಖುಷಿ ಆಯಿತು ಇಷ್ಟು ಬೇಗ ಎದ್ದು ಸ್ನಾನ ಮಾಡಿ, ಅಲಂಕಾರ ಮಾಡಿ, ಪೂಜೆ ಮಾಡಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ ಆಗಿದೆ. ಟೈಮು ಇನ್ನೇನು 6 ಗಂಟೆ. ನನ್ನ ಪೂಜೆ ಎಲ್ಲ ಆಯಿತು. 5 ಗಂಟೆ ಅಷ್ಟರೊಳಗಡೆನೇ ಮಾಡಿಬಿಟ್ಟೆ, ಎಲ್ಲ ಆಯಿತು. ಬನ್ನಿ ತೋರಿಸ್ತೀನಿ ರಂಗೋಲಿ ಹೆಂಗೆ ಹಾಕಿದ್ದಾರೆ ಅಂತ. ನೋಡಿ ರಂಗೋಲಿ ಚೆನ್ನಾಗಿದೆ ಅಂತ ನಾನೇ ಹೇಳಿದ್ದು, ಸಿಂಪಲ್ಲಾಗಿ ಹಾಕು ಸಾಕು ಅಂತ. ನಮ್ಮನಿಗೆ ತುಂಬ ಚೆನ್ನಾಗಿತ್ತು ರಂಗೋಲಿ. ಬೆಳಗಿನ ಜಾವ ಹೊರ್ಗಡೆ ಬಂದು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಹಕ್ಕಿಗಳ ಸೌಂಡು, ಪಕ್ಷಿಗಳು ಮಾಡೋ ಸೌಂಡ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲೇ ನೋಡ್ಕೊಂಡು ಒಂದು 2 ನಿಮಿಷ ನಿಂತ್ಕೊಂಡು ಆಮೇಲೆ ಬಂದೆ. ಇವಾಗ ಏನಪ್ಪ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆನೇ.
ಮತ್ತು ಇವಾಗ ಮಾಮೂಲಿ ದೇವರಿಗೆ ಪೂಜೆ ಮಾಡಬೇಕು. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ನಿದ್ದೆ ಎಳೀತಾ ಇದೆ. ರಾತ್ರಿ 1 ಅವರ್ ಅಷ್ಟೇ ಏನೋ ನಾನು ನಿದ್ದೆ ಮಾಡಿದ್ದು. ನಿದ್ದೆನೇ ಸಾಕಾಗಿಲ್ಲ. ಹೆಂಗೋ ಮೊದಲನೇ ವರ್ಷ ಚೆನ್ನಾಗಿ ನಡೀತಾ ಇದೆ ಹಬ್ಬ. ನೀವೆಲ್ಲರೂ ಹೇಳಿ ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬ ಅಂತ, ಯಾರ್ಯಾರು ಕೂರಿಸಿದ್ರಿ ಅಂತ. ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಾ ಇದ್ರೆ ನೋಡ್ತಾನೇ ಕೂತ್ಕೋಬೇಕು ಅನ್ಸುತ್ತೆ ದೇವ್ರನ್ನ, ಅಷ್ಟು ಒಂಥರ ಏನೋ ಚೆನ್ನಾಗಿದೆ. ಇವಾಗ ಕಳಶಕ್ಕೆಲ್ಲ ರೆಡಿ ಮಾಡಬೇಕು. ಇವಾಗ ಇನ್ನೂ ಪ್ರಸಾದ ಇಟ್ಟು ಮತ್ತೆ ಪೂಜೆ ಮಾಡಬೇಕು ಇವಾಗ. ಇವಾಗ ಕಲಶಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಾಮೂಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ. ಕ್ಯಾಮ್ರಾಗೆ ನಾನೇ ಅಡ್ಡ ಆಗ್ಬಿಟ್ಟಿದ್ದೀನಿ ಅನಿಸ್ತೈತೆ ನನ್ನ ಕೈಲಿ. ಸರಿಯಾಗಿ ಕ್ಯಾಮ್ರಾ ಇಡಬೇಕಿತ್ತು, ನಾನು ನೋಡಿಕೊಂಡೇ ಇಲ್ಲ. ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೀನಿ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ಆವಾಗಲೇ ಬೆಳಗಿನ ಜಾವನೇ ಪೂಜೆ ಮಾಡಿದ್ದಾಯಿತು. ಇವಾಗ ಮಾಮೂಲಿ ಬೆಳಿಗ್ಗೆ ಟೈಮ್ ನೋಡಿಕೊಂಡು ಪ್ರಸಾದ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಪ್ರಸಾದ ಮತ್ತು ಅಡುಗೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿದರು ಅವರೂ. ನನಗಂತೂ ಯಾವ ಹಬ್ಬನೂ ಇಷ್ಟು ಖುಷಿ ಕೊಟ್ಟಿರಲಿಲ್ವೇನೋ. ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಎದ್ದು ಹೇಳಿ ಎಲ್ಲ ನಾನೇ ಮಾಡಿಕೊಂಡು ನಾನೇ ಎಲ್ಲ ಹೋಗಿ ತಂದಿದ್ದು. ನನಗೆ ಏನೋ ಒಂಥರ ಖುಷಿ ಆಯಿತು. ಅದು ಪ್ರತಿಯೊಂದು ವಸ್ತುನೂ ನಾನೇ ಹೋಗಿ ತಗೊಬಂದು ನಾನೇ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತು. ಕಷ್ಟ ಅನ್ನಿಸ್ಬೋದು, ಬಟ್ ಲಾಸ್ಟಲ್ಲಿ ಆ ದೇವ್ರ ಮುಖ ನೋಡಿದಾಗ ಇದು ಯಾವುದೂ ಅಲ್ಲ ಅನ್ನಿಸ್ಬಿಡುತ್ತೆ. ಅಷ್ಟೇ ಎಷ್ಟು ನೆಮ್ಮದಿ ಸಿಕ್ತು ಅಂದರೆ, ಒಂದು 15 ದಿನದಿಂದ ಮೊದಲನೇ ಸರಿ ಅಲ್ವಾ ನಾನು ಕೂರಿಸ್ತಿರೋದು. ಅದು ತಗೋಬೇಕು ಇದು ತರಬೇಕಂತ ಎಷ್ಟು ನನ್ನ ತಲೆಯಲ್ಲಿತ್ತು ಅಂದರೆ, ಓಡಾಡಿಕೊಂಡು ಸಿಟಿ ಎಲ್ಲ ತಿರುಗಾಡ್ಕೊಂಡು ಏನೇನು ನೆನಪೈತೆ ಅವಾಗ ಒಂದೊಂದು ಹೋಗಿ ತಗೊಬರೋದು. ಹೀಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಪ್ರಸಾದ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ನನಗಂತೂ ವಯಸ್ಸಿರು ಎಲ್ಲಿ ಅಲ್ಲಿ ಅದು ದೀಪ ಹಚ್ಚಿದ್ದೀನ ಅಲ್ಲಿ ಸಿಗಾಕೋಬಿಡುತ್ತೋ ಅಂತ, ಅದಕ್ಕೆ ಈ ಕಡೆ ಬಿಟ್ಕೊಳ್ಳೋದು ಆ ಕಡೆ ಅಂದ್ಬಿಟ್ಟು ನೋಡಿಬಿಟ್ಟು ಮಾಡ್ತಾಯಿದ್ದೆ. ಇದು ಪೂಜೆ ನಾನು ಬಲಗೈಲೇ ಮಾಡ್ತಾ ಇರೋದು, ನೀವು ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಈ ಕಡೆ ಕ್ಯಾಮ್ರಾ ಇಟ್ಟಿದ್ದೀನಿ ಅಲ್ವಾ, ನಿಮಗೆ ಲೆಫ್ಟ್ ಅನ್ನಿಸ್ತಾ ಇದೆ. ಕ್ಯಾಮ್ರಾ ನಾನು ಈ ಕಡೆ ಇಟ್ಟಿರೋದು, ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾ ಇರೋದು. ಇವಾಗ ಪ್ರಸಾದ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಇವಾಗ ಅಕ್ಷತೆ ಹಾಕಿ ಎಲ್ಲ ಮುಗೀತು ಪೂಜೆ. ನೆಮ್ಮದಿಯಿಂದ ಪೂಜೆ ಮಾಡಿದೆ, ಖುಷಿಯಿಂದ. ನಿಮ್ಮೆಲ್ಲರ ಜೊತೆ ಮಾತಾಡಿ ತುಂಬ ದಿನನೇ ಆಯಿತು. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂತು. ಒಂದು ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ, ನಿದ್ದೆ ಮಾಡಿದೆ. ಎಲ್ಲರ ಜೊತೆ ಒಂದು ಕಾಲಲ್ಲಿ ಮಾತಾಡ್ಕೊ ಬಂದೆ.
ಮತ್ತು ಇನ್ನೇನು ಸಂಜೆ ಆಗ್ತಿದ್ದಂಗೆ ಮತ್ತು ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲನೂ ಅರಿಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಅವ್ರಿಗೆ ಕೊಡೋದಷ್ಟೇ. ಇವಾಗ ಸಂಜೆ ಆಯಿತು, ನಮ್ಮಮ್ಮ ಎಲ್ಲ ಪೂಜೆ ಮಾಡಿ ಇವಾಗ ಎಲ್ಲರನ್ನೂ ಅರಿಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿದ್ದಾರೆ. ನನಗಿಷ್ಟ ಇತ್ತು, ನಾನು ಅರಿಶಿನ ಕುಂಕುಮ ತಗೊಂಡು ಅದು ತಗೋಬೇಕು ಅಂತ. ಅದಕ್ಕೆ ನಾನೇ ನಮ್ಮ ಮನೇಲೇ ಕೂತ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಅದಿರುತ್ತಲ್ಲ ಅದನ್ನು ಎತ್ಕೊಂಡು ನಾನೇ ಬಳೆ ಹಾಕ್ಕೊಂಡು ಹೂವೆಲ್ಲ ಮುಡ್ಕೊಂಡು ಮಾಡ್ಕೋತಾಯಿದ್ದೆ. ನಮ್ಮಮ್ಮ ನೋಡ್ಬಿಟ್ಟು ನಗ್ತಾಯಿದ್ರು ಅದನ್ನು. ನಾನು ಸುಮ್ಮನಿರಮ್ಮ, ಹಂಗೆ ನೋಡ್ಬೇಡ, ನನಗೆ ನಗು ಬರುತ್ತೆ ಅಂತ ನಾನು ಹೇಳ್ತಾಯಿದ್ದೆ. ಮತ್ತು ನಮ್ಮ ಮನೆ ಪಕ್ಕ ಮಂಜು ಆಂಟಿ ಮತ್ತು ದೇವು ಆಂಟಿ ಇದ್ದಾರೆ. ಅವರಿಬ್ರದ್ದು ಮಾತ್ರ ವೀಡಿಯೋ ಮಾಡಿದ್ದೀನಿ ಅರಿಶಿನ ಕುಂಕುಮ ತಗೊಳ್ಳೋದನ್ನು. ಇನ್ನು ಯಾರ್ದು ವೀಡಿಯೋನೇ ಮಾಡಿಲ್ಲ, ಅವ್ರದ್ದು ಹಾಕ್ತೀನಿ ಅವರದ್ದು ನೋಡಿ. ದೇವ್ರ ಹತ್ರ ಎಲ್ಲ ಚೆನ್ನಾಗಿ ಕೇಳ್ಕೊಂಡು ಈ ವರ್ಷ ಮಾತ್ರ ಅಲ್ಲ, ಯಾವಾಗಲೂ ಖುಷಿ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತ ಎಲ್ಲ ಕೇಳ್ಕೊಂಡ ತಕ್ಷಣ ಎಲ್ಲ ಆಗಲ್ಲ ಅಲ್ವಾ. ಲೈಫಲ್ಲಿ ಏನೇನು ಬರುತ್ತೋ ಅದೆಲ್ಲ ಮುಂದಕ್ಕೆ ತಗೊಂಡು ಹೋಗಲೇಬೇಕು. ಅದು ಸುಖ ಆಗಲಿ ದುಃಖ ಆಗಲಿ ಎರಡನ್ನೂ ನಿಭಾಯಿಸಬೇಕು. ದೇವರು ಯಾವಾಗಲೂ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ ಅಂತ ಅಲ್ಲ, ಅವ್ರನ್ನ ಇನ್ನೂ ಗಟ್ಟಿ ಮಾಡೋಕ್ಕೆ ಕಷ್ಟ ಕೊಡೋದು ಅಂತ ನಾವು ಅಂದ್ಕೊಂಡು ಏನೇ ಬಂದರೂ ಮುಂದಕ್ಕೆ ಹೋಗ್ಬೇಕಲ್ವ. ಅದಕ್ಕೆ ನೀವು ಏನೇ ಕಷ್ಟ ಬಂದರೂ ಏನೇ ಇದು ಬಂದರೂ ಕುಗ್ಗಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ದೇವರು ಕೈ ಹಿಡ್ದೇ ಹಿಡಿತಾನೆ. ನಿಮ್ಮ ಕಷ್ಟ ದೇವ್ರಿಗೆ ತಲುಪುತ್ತೆ. ನೀವು ಯಾರಿಗೂ ಅನ್ಯಾಯ, ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ಆ ದೇವರು ಯಾವಾಗಲೂ ಒಳ್ಳೇದು ಮಾಡೇ ಮಾಡ್ತಾನೆ. ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನೆ ಅಂತಲ್ಲ, ಅವ್ರದ್ದು ಪಾಪದ ಕೊಳ ತುಂಬ ತನಕ ಅಷ್ಟೇ. ಎಷ್ಟು ಮೇರಿತಾರೋ ಅಷ್ಟು ಅವ್ರಿಗೆ ಕೊಳ ಏನಂತಾರೆ ತುಂಬ್ತಾ ಹೋಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ನಿಮಗೂ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನೋಡ್ತಿರೋರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸುಖ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವರಿಬ್ಬರು ನಮ್ಮ ಅಮ್ಮನ ಫ್ರೆಂಡ್ಸು, ನಮ್ಮ ಮನೆ ಪಕ್ಕನೇ ಇರೋದು. ಮಂಜುಳಾ ಆಂಟಿ ಮತ್ತು ದೇವು ಆಂಟಿ. ಇವ್ರು 3 ಜನ ಅರಿಶಿನ ಕುಂಕುಮ ತಗೊಂಡು ಇದು ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಅದಕ್ಕೆ ಒಬ್ಬೊಬ್ಬರಿಗೆ ಒಬ್ಬರು ಅರಿಶಿನ ಕುಂಕುಮ ಇಟ್ಕೊಂಡು ಹೂವು ಮುಡಿಸ್ಕೊಂಡು ಇದು ಮಾಡ್ತಾಯಿದ್ರು. ನೋಡೋಕ್ಕೆ ಖುಷಿ ಆಯ್ತಿತ್ತು ನನಗೇನೆ. ನೆಕ್ಸ್ಟು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡಬೇಕು ಅಂತ ಅಂದ್ಕೊಂಡು. ಮತ್ತು ನಮ್ಮಮ್ಮನೂ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ನಮ್ಮಮ್ಮನೂ ಯಾರ್ಯಾರು ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದರು. ಫೈನಲ್ಲಾಗಿ ಎಲ್ಲ ಚೆನ್ನಾಗಾಯಿತು. ತುಂಬ 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 ಚೆನ್ನಾಗಾಯಿತು. ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಅಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮುದ್ದಾಗಿ ಕಳಕಳಿಯಾಗಿ ತುಂಬ ಚೆನ್ನಾಗಿತ್ತು. ಇವಾಗ ಆಲ್ರೆಡಿ ನೈಟ್ ಆಗಿದೆ. ಪೂಜೆ ಎಲ್ಲ ಮುಗೀತು. ಎಲ್ಲರೂ ಬಂದು ಅರಿಶಿನ ಕುಂಕುಮ ತಗೊಂಡೋದ್ರು. ಅದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಬರ್ತಾ ಹೋಗ್ತಾಯಿದ್ರು. ಮತ್ತು ನಾನು ನನ್ನ ಫ್ರೆಂಡ್ಸ್ ಸುಮಾರು ಜನ ಕರಿಬೇಕಿತ್ತು, ಅಲ್ಲಿಗೆ ಹೋಗಿದ್ದೆ. ಎಲ್ಲರೂ ಬಂದು ತಗೊಂಡೋದ್ರು. ತುಂಬ ಖುಷಿಯಾಯಿತು ಹಬ್ಬ ಈ ವರ್ಷದ್ದು. ನಿಮಗೆಲ್ಲರಿಗೂ ಈ ಹಬ್ಬ ಹೇಗೆ ಅನಿಸ್ತು ಅಂತ ಹೇಳಿ. ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅನ್ಕೋತೀನಿ. ಇಟ್ಸ್ ಓಕೆ, ನೆಕ್ಸ್ಟ್ ಚೆನ್ನಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೋತೀನಿ. ನಿಮಗೆಲ್ಲ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನನಗೆ ಇನ್ನೂ ಗೊತ್ತಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಖುಷಿ ಆಗ್ತಾಯಿದೆ ನನಗೆ ಈ ಸೀರೆ ನೋಡಿ.